ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಿಂಕ್ ಸ್ಯಾರಿ ಆಗಿರುತ್ತೆ. ಪಿಂಕ್ ನಂತಲ್ಲೂ ಬಂದು ಈ ತರ ಇದೆ, ಗೋಲ್ಡ್ ಮಿಕ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ಸ್ಯಾರಿ ಬಂದು ಇದಂತೂ ನನ್ಗೆ ನೆನ್ಪು. ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನವೀನ್ ವ್ಲಾಗ್. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಸ್ಯಾರಿ ಕಲೆಕ್ಷನ್ ವಿಡಿಯೋ ಆಗಿರುತ್ತೆ. ಇವತ್ತು ನನ್ನ ಹತ್ರ ಯಾವ್ಯಾವ ಸ್ಯಾರಿ ಇದಾವೆ ಮತ್ತೆ ನನಗೆ ಯಾವ ಸ್ಯಾರಿ ತುಂಬಾ ಇಷ್ಟ ಆಗಿರೋದು ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ನನ್ನ ಹತ್ರ ಏನೋ ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಸ್ಯಾರಿ ಇಲ್ಲ, ಸುಮಾರಾಗಿದ್ದಾವೆ ಸ್ಯಾರಿಗಳು. ಅದನ್ನೇ ನನ್ನ ಹತ್ರ ಯಾವ ಸ್ಯಾರಿ ಇದಾವೆ ಅದನ್ನೇ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ನನ್ನ ಹತ್ರ ಯಾವ್ದಾವ್ದಿದೆ, ಯಾವ ಕಲರ್ ಇದೆ ಅಂತ ಎಲ್ಲ ಕೂಡ ತೋರಿಸ್ತೀನಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ರು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವಾಗ ತಡ ಮಾಡೋದು ಬೇಡ, ಬನ್ನಿ ನನ್ನ ಹತ್ರ ಯಾವ್ಯಾವ ಸ್ಯಾರಿ ಇದೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ, ಇವಾಗ ನಾನು ತೋರಿಸ್ತಾ ಅಂತ ಸ್ಯಾರಿ, ಫಸ್ಟ್ ಸ್ಯಾರಿ ಬಂದು ಇದು ನೀವು ನೋಡೇ ಇರ್ತೀರಾ, ಭೀಮ್ನ ಅಮಾವಾಸ್ಯೆ ದಿನ ವೇರ್ ಮಾಡಿದ್ದೆ. ಇದು ಪಿಂಕ್ ಕಲರ್ ಇದೆ. ಫುಲ್ ಸ್ಯಾರಿ ಎಲ್ಲ ಮಾವಿನಕಾಯಿ ಡಿಸೈನ್ ಬಂದಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಇದು ಬಾರ್ಡರ್ ಏನು ಅಷ್ಟೇನಿಲ್ಲ, ಸಿಂಪಲ್ ಆಗಿದೆ. ಸೀರೆನೂ ಕೂಡ ತುಂಬಾನೇ ಚೆನ್ನಾಗಿದೆ, ಆರಾಮಾಗಿ ಉಟ್ಕೋಬಹುದು. ಈ ಸ್ಯಾರಿ ಒಂದು ನಂಗೆ ತುಂಬಾನೇ ಇಷ್ಟ ಆಯ್ತು. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಮಾವಿನಕಾಯಿ ಡಿಸೈನ್ ಆಗಿರ್ಬೋದು, ತುಂಬಾ ಇಷ್ಟ ಆಯ್ತು ನನ್ಗೆ ಇದೊಂದು ಸ್ಯಾರಿ. ನೆಕ್ಸ್ಟ್ ಸ್ಯಾರಿ ಬಂದು ಇದು ಮರೂನ್ ಕಲರ್ ಅಲ್ಲಿ ಇದೆ, ಮತ್ತೆ ಗ್ರೀನ್ ಬಾರ್ಡರ್ ಬಂದಿದೆ. ಇದು ನೆಟ್ಟೆಡ್ ಸ್ಯಾರಿ. ಇದನ್ನು ಕೂಡ ತುಂಬಾ ಚೆನ್ನಾಗಿ ಉಟ್ಕೋಬಹುದು. ಇದು ವೇಟೇ ಇಲ್ಲ ನೋಡಿ, ಸ್ವಲ್ಪನೂ ಕೂಡ ವೇಟೇ ಇಲ್ಲ, ಚೆನ್ನಾಗಿದೆ. ಇದಕ್ಕೆ ಫುಲ್ ಎಲ್ಲ ಸ್ಯಾರಿ ಎಲ್ಲ ಫುಲ್ ಈ ತರಾನೇ ಬಂದಿರೋದು. ಬಾರ್ಡ್ರು ಇದೆ. ಇದು ಪಲ್ಲು ಬೇರೆ ತರ ಆ ತರ ಏನು ಕೂಡ ಬಂದಿಲ್ಲ, ಫುಲ್ ಈ ತರಾನೇ ಬಂದಿರೋದು. ಇದು ಸ್ಯಾರಿ ನೋಡ್ತಾ ಇರ್ಬೋದು, ಫುಲ್ ಎಲ್ಲ ಈ ತರಾನೇ ಬಂದಿರೋದು. ಇದು ಪಲ್ಲು ಆಗಿರುತ್ತೆ. ಪಲ್ಲುಗೆ ಫುಲ್ ಎಲ್ಲ ಬಾರ್ಡರ್ ಕೊಟ್ಟಿದ್ದಾರೆ ಅಷ್ಟೇ, ಬೇರೆ ತರ ಏನ್ ಡಿಸೈನ್ ಬಂದಿಲ್ಲ. ಇದು ನೆಟ್ಟೆಡ್ ಸ್ಯಾರಿ, ಮರೂನ್ ಕಲರ್ದು ಆಗಿರುತ್ತೆ. ನೆಕ್ಸ್ಟ್ ಸ್ಯಾರಿ ಬಂದು ಇದು ಕೂಡ ಪಿಂಕ್ ಸ್ಯಾರಿ ಆಗಿರುತ್ತೆ. ಪಿಂಕ್ ನನ್ನ ಫೇವ್ರೆಟ್ ಕಲರ್. ಪಿಂಕ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಇದು ಪಿಂಕ್ ಕಲರ್ ಬಂದಿದೆ, ಗೋಲ್ಡ್ ಈ ತರ ಮೈದಾನಕ್ಕೆ ಗೋಲ್ಡ್ ಬಂದಿದೆ. ಇದು ಬಾರ್ಡರ್ ಕೂಡ ಗೋಲ್ಡ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿದೆ. ಇದು ಕೂಡ ಪಲ್ಲುಗೆ ಯಾವ ತರ ಬಂದಿದೆ ಅಂದ್ರೆ ಈಗ ನಾನು ತೋರ್ಸಿದ್ನಲ್ಲ ಮರೂನ್ ಕಲರ್ ಸೇಮ್ ಆ ತರನೇ ಸುತ್ತ ಬಾರ್ಡರ್ ಬಂದಿದೆ ಅಷ್ಟೇ. ಇದು ಕೂಡ ಆ ತರನೇ ಇರೋದು. ಇದೊಂದು ಫ್ಯಾನ್ಸಿ ಸ್ಯಾರಿ. ಇನ್ನೊಂದು ಸ್ಯಾರಿ ಬಂದು ನೆಕ್ಸ್ಟ್ ಸ್ಯಾರಿ, ಇದು ಬಾರ್ಡ್ರು ಗೋಲ್ಡ್ ಕಲರ್ ಅಲ್ಲಿ ಬಂದಿದೆ, ಸ್ವಲ್ಪ ಥಿಕ್ನೆಸ್ ಆಗಿದೆ ಬಾರ್ಡ್ರು. ಇದು ಬಂದು ಗ್ರೀನ್ ಕಲರ್ ಅಲ್ಲಿ ಇದೆ, ಇದು ಸಿಮೆಂಟ್ ಕಲರ್ ಅಲ್ಲಿ ಇದೆ, ಮತ್ತೆ ನೆವಿ ಬ್ಲೂ. ಇದು ಅಷ್ಟೇ, ತುಂಬಾ ವೇಟ್ ಏನಿಲ್ಲ, ಚೆನ್ನಾಗಿದೆ. ಇದು ಪಲ್ಲು ಬಂದು ಈ ತರ ಇದೆ, ಸಿಂಪಲ್ ಆಗಿದೆ ಇಷ್ಟೇ. ಪಲ್ಲು ಬಂದು ಇಷ್ಟೇ ಇರೋದು, ಸಿಂಪಲ್ ಸೀರೆ. ಇದು ನನ್ಗೆ ಅಮ್ಮ ಕೊಡ್ಸಿದ್ದು. ಫಸ್ಟ್ ನಾನು ಮದ್ವೆ ಆಗಿ 1-2 ವರ್ಷ ಆದ್ಮೇಲೆ ಅಮ್ಮ ಗೌರಿ ಹಬ್ಬಕ್ಕೆ ಅಂತ ಹೇಳಿ ಕೊಡ್ಸಿದ್ದು. ತುಂಬಾ ಚೆನ್ನಾಗಿದೆ. ನಾನು ಇದನ್ನ ಗೊಂಬೆಗೆ ಉಡ್ಸಿದ್ರು, ಇಷ್ಟ ಆಗಿತ್ತು. ನಾನು ಗೊಂಬೆ ಹತ್ರನೇ ನಿಂತಿದೆ ಸ್ಯಾರಿ ಚೆನ್ನಾಗಿದೆ ಅಂತ, ಅದಕ್ಕೋಸ್ಕರ ಅಮ್ಮ ತಗೋ ಅಂತ ಹೇಳಿದ್ರು. ಇದು ಅಮ್ಮ ಕೊಡ್ಸಿದಂತ ಸ್ಯಾರಿ ಇದು. ಇವಾಗ ನೆಕ್ಸ್ಟ್ ಸ್ಯಾರಿ ಬಂದು ಬ್ಲೂ ಪರ್ಪಲ್ ಕಲರ್ ಅಲ್ಲಿ ಇದೆ. ಇದು ಬಾರ್ಡರ್ ಕೂಡ ಚಿಕ್ಕದಾಗಿದೆ. ಇದು ಕೂಡ ಇದು ಒಂಥರ ರೇಷ್ಮೆನೂ ಅಲ್ಲ, ಒಂಥರ ಸಿಲ್ಕ್ ಟೈಪ್ ಬರುತ್ತಲ್ಲ ಆ ತರ ಇರೋಂತ ಸ್ಯಾರಿ. ಇದು ಸಾಫ್ಟ್ ಸಿಲ್ಕ್ ಸ್ಯಾರಿ. ಇದು ಮೈದಾನಕ್ಕೆ ಈ ತರ ಡಿಸೈನ್ ಬಂದಿದೆ, ಎಲ್ಲಕ್ಕೂ ಕೂಡ ಈ ತರ ಡಿಸೈನ್ ಬಂದಿದೆ. ಇದು ಫುಲ್ ಎಲ್ಲ ಸ್ಯಾರಿ ಎಲ್ಲ ಈ ತರ ಡಿಸೈನ್ ಬಂದಿದೆ. ಪಲ್ಲು ಬಂದು ಪರ್ಪಲ್ ಕಲರ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿದೆ. ನಂಗಂತೂ ಪಲ್ಲು ತುಂಬಾನೇ ಇಷ್ಟ ಆಯ್ತು, ನೋಡ್ತಾ ಇರ್ಬೋದು ನೀವು, ತುಂಬಾನೇ ಚೆನ್ನಾಗಿ ಇಷ್ಟ ಆಯ್ತು ನನ್ಗೆ. ಬ್ಲೌಸು ಕೂಡ ಸೇಮ್ ಈ ತರನೇ ಬಂದಿರೋದು, ಚೆನ್ನಾಗಿದೆ. ಇದೊಂದು ಸ್ಯಾರಿ. ಆಮೇಲೆ ನೀಟಾಗಿ
ಮಡ್ಚಿಟ್ಕೋತೀನಿ, ಇವಾಗ ಅರ್ಜೆಂಟ್ಗೆ ಆಗಲ್ಲ. ಇನ್ನೊಂದು ಸ್ಯಾರಿ, ಇದು ಕೂಡ ಸಿಂಪಲ್ ಸ್ಯಾರಿ ಆಗಿರುತ್ತೆ. ಇದು ಪಿಂಕ್ ಮತ್ತೆ ಗೋಲ್ಡ್ ಬಾರ್ಡರ್ ಬಂದಿದೆ. ಇದು ಒಂಥರ ಬೆಣ್ಣೆ ತರ ಇದೆ ಸ್ಯಾರಿ. ಉಟ್ಕೊಳ್ಳೋಕಂತೂ ತುಂಬಾನೇ ಚೆನ್ನಾಗಿದೆ. ಈಗ ನೋಡ್ತಾ ಇರ್ಬೋದು ನೀವು, ಎಷ್ಟು ಬೆಣ್ಣೆ ತರ ಇದೆ ಅಂದ್ರೆ ಸ್ಮೂತ್ ಆಗಿ ಸಾಫ್ಟ್ ಆಗೈತೆ ಸ್ಯಾರಿ. ನನ್ಗಂತೂ ಅವಾಗ ನಾನ್ ತಗೊಂಡಾಗ ಎಲ್ಲೋದ್ರೂ ಈ ಸ್ಯಾರಿನೇ ಹಾಕೊಳ್ತಿದ್ದೆ. ಯಾಕೆ ಅಂತ ಹೇಳಿದ್ರೆ ಬೇಗ ಬೇಗ ಉಟ್ಕೋಬಹುದಾಗಿತ್ತು ಸ್ಯಾರಿನ. ಅರ್ಜೆಂಟ್ ಏನಾದ್ರು ಫಂಕ್ಷನ್, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಈ ಸ್ಯಾರಿನೇ ವೇರ್ ಮಾಡ್ತಿದ್ದೆ. ಇದು ಬಾರ್ಡ್ರು ಬಂದು ಹೇಳಿದ್ನಲ್ಲ ಗೋಲ್ಡ್ ಕಲರ್ ಇದೆ ಅಂತ. ಪಲ್ಲು ಬಂದು ಈ ತರ ಇದೆ, ಗೋಲ್ಡ್ ಮಿಕ್ಸ್ ಅಲ್ಲಿ ಇದೆ. ಈ ತರ ಬಂದಿದೆ ಪಲ್ಲು. ಮಾತ್ರ ಸಖತ್ತು ಸಾಫ್ಟ್ ಐತೆ, ಸ್ಮೂತ್ ಆಗಿ ಚೆನ್ನಾಗೈತೆ. ಇವಾಗ್ಲೂ ಕೂಡ ಅರ್ಜೆಂಟ್ ಎಲ್ಲಾದ್ರೂ ಹೋಗ್ಬೇಕು ಅಂತ ಹೇಳಿದ್ರೆ, ದೇವಸ್ಥಾನಕ್ಕೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಇದನ್ನೇ ಪಟ್ ಅಂತ ತಗೊಂಡು ಉಟ್ಕೋಬಿಡ್ತೀನಿ. ಚೆನ್ನಾಗಿದೆ ಇದು ಸ್ಯಾರಿ ಕೂಡ. ನೆಕ್ಸ್ಟ್ ಸ್ಯಾರಿ ಬಂದು, ಇದು ಒಂದು ಸಿಂಪಲ್ ಸ್ಯಾರಿ ಆಗಿರುತ್ತೆ. ನಾನ್ ಜಾಸ್ತಿ ಎಲ್ಲ ಈ ತರನೇ ಸ್ಯಾರಿ ತಗೊಳ್ಳೋದು. ಯಾಕೆ ಅಂತ ಹೇಳಿದ್ರೆ ವೇರ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ. ಎಲ್ಲಾದ್ರೂ ಅರ್ಜೆಂಟ್ ಹೋಗ್ಬೇಕು ಅಂತ ಹೇಳಿದಾಗೆಲ್ಲ ಉಟ್ಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಯಾವಾಗ್ಲೂ ಕೂಡ ಸ್ಮೂತ್ ಆಗಿರೋಂತ ಸ್ಯಾರಿಗಳನ್ನ ನಾನು ತಗೊಳ್ಳೋದು, ಇಷ್ಟಪಡೋದು ಅಷ್ಟೇನೆ. ಇದು ಕೂಡ ವೈಟ್ ಮಿಕ್ಸ್ ಅಲ್ಲಿ ಬಂದೈತೆ. ಇದು ನನ್ ತಗೊಳ್ಳೋಂತ ಸ್ಯಾರಿನೂ ಕೂಡ ಸ್ಮೂತ್ ಆಗಿ ಸಾಫ್ಟ್ ಆಗಿರೋಂತ ಸ್ಯಾರಿ ತಗೋತೀನಿ. ಇದು ಕೂಡ ಗಿಫ್ಟ್ ಆಗಿ ಕೊಟ್ಟಿದ್ದು ನನಗೆ, ತುಂಬಾನೇ ಚೆನ್ನಾಗಿ ಇಷ್ಟ ಆಯ್ತು. ಇದು ಸ್ವಲ್ಪ ದೊಡ್ಡ ಬಾರ್ಡರ್ ಬಂದಿದೆ. ಇಲ್ಲಿ ಗೋಲ್ಡ್ ಮತ್ತೆ ಇಲ್ಲಿ ಗೋಲ್ಡ್, ಮಧ್ಯದಲ್ಲಿ ಪ್ಲೇನ್ ಬಂದಿದೆ. ತುಂಬಾ ಚೆನ್ನಾಗಿದೆ ಈ ಸ್ಯಾರಿಗಳು ಕೂಡ. ನೆಕ್ಸ್ಟ್ ಸ್ಯಾರಿ ಬಂದು, ಇದು ಕಾಟನ್ ಸ್ಯಾರಿ ಆಗಿರುತ್ತೆ. ಇದು ಸ್ಕೈ ಬ್ಲೂ ಬಂದೈತೆ. ಕಾಟನ್ ಸ್ಯಾರಿನ ನಾನು ಉಲ್ಟಾ ಮಾಡಿ ಯಾವಾಗ್ಲೂ ಕೂಡ ಮಡ್ಸಿರ್ತೀನಿ. ಇದು ತುಂಬಾನೇ ಚೆನ್ನಾಗಿದೆ, ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಕಾಟನ್. ಆದ್ರೂ ಕೂಡ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ಇದು ಗೋಲ್ಡ್ ಮಿಕ್ಸ್ ಅಲ್ಲಿ ಐತೆ. ನಾನು ಉಲ್ಟಾ ಮಾಡಿ ಮಡ್ಸಿಟ್ಟಿದೀನಿ. ಕಾಟನ್ ಸ್ಯಾರಿನ ಉಲ್ಟಾ ಮಾಡಿ ಮಡ್ಸಿಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇದು ಗೋಲ್ಡ್ ಅಲ್ಲಿ ಬಂದೈತೆ. ಮತ್ತೆ ಈ ತರ ಡಿಸೈನ್ ಇದೆ. ಇದಕ್ಕೆ ಒಂಥರ ಚಿಮ್ಮಿ ಚಿಮ್ಮಿ ತರ ಒಂದು ಡಿಸೈನ್ ಕೊಟ್ಟಿದ್ದಾರೆ, ಚೆನ್ನಾಗೈತೆ. ಇದು ಬಂದು ಪಲ್ಲು, ಚೆನ್ನಾಗಿದೆ. ಕಾಟನ್ ಸ್ಯಾರಿನ ಯಾವಾಗ್ಲೂ ನಾನು ಉಲ್ಟಾನೆ ಮಡ್ಚಿಡೋದು. ಇದು ಕೆಳಗಡೆ ಬಾರ್ಡ್ರಿಗೂ ಕೂಡ ಈ ತರ ಬಂದಿದೆ. ಒಂದ್ ನಿಮಿಷ ಇರಿ. ಕೆಳಗಡೆ ಬಾರ್ಡ್ರಿಗೂ ಕೂಡ ಫುಲ್ ಈ ತರ ಡಿಸೈನ್ ಬಂದಿದೆ. ಮಧ್ಯೆ 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 ಈ ತರ ಡಿಸೈನ್ ಕೊಟ್ಟಿದ್ದಾರೆ. ಇದು ಕೂಡ ಚೆನ್ನಾಗಿದೆ. ಇದನ್ನ ನೀಟಾಗಿ ಐರನ್ ಮಾಡಿ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಸ್ಯಾರಿ ವೇರ್ ಮಾಡಿದೀವಿ ಅಂತಾನೆ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿದೆ ಸ್ಯಾರಿ ಇದು, ತುಂಬಾ ಚೆನ್ನಾಗೂ ಇದೆ. ಕಾಟನ್ ಸ್ಯಾರಿಗಳನ್ನ ಮಡ್ಚಕ್ಕಂತೂ ಆರಾಮ ಮಡ್ಸ್ಬೋದು, ಆದ್ರೆ ಇದನ್ನ ಐರನ್ ಮಾಡಿ ಹಾಕೋಬೇಕು. ನೆಕ್ಸ್ಟ್ ಸ್ಯಾರಿ ಬಂದು, ಇದು ಕಾಟನ್ ಅಲ್ಲ, ರೇಷ್ಮೆ ಕಾಟನ್ ಮಿಕ್ಸ್ ಇದು ಸ್ಯಾರಿ. ಇದನ್ನ ಕೂಡ ನಾನು ಗೌರಿ ಹಬ್ಬಕ್ಕೆ ತಗೊಂಡಂತ ಸ್ಯಾರಿ ಇದು. ಇದು ಬಂದು ಗೋಲ್ಡ್ ಕಲರ್ ಅಲ್ಲಿ ಇದೆ. ಇದು ಗ್ರೀನ್ ಒಂಥರ ಆಗೈತೆ, ಇದು ಕಲರ್ ಹೇಳಕ್ ಆಗ್ತಾ ಇಲ್ಲ. ಇದು ಗೋಲ್ಡ್ ಮತ್ತೆ ಇದು ಗ್ರೀನ್ ಅಲ್ಲ, ಒಂಥರ ಅಲ್ಲ, ಆ ತರ ಮಿಕ್ಸ್ ಇದೆ. ಬಾರ್ಡರ್ ಬಂದು ಇಲ್ಲಿ ಗೋಲ್ಡ್ ಬಾರ್ಡರ್ ಕೊಟ್ಟಿದ್ದಾರೆ. ಇದು ಬಂದು ಗ್ರೀನ್ ಇದೆ. ಇದು ಕೂಡ ಸೇಮ್ ಆ ತರನೇ ಇದೆ, ಒಂಥರ ಮೆರೂನು ಅಲ್ಲ, ಆ ತರ ಒಂಥರ ಮಿಕ್ಸ್ ಇದೆ. ಇದು ಕೂಡ ಚೆನ್ನಾಗಿದೆ. ಇದನ್ನು ಕೂಡ ಆರಾಮಾಗಿ ಉಟ್ಕೋಬಹುದು. ಇದು ಹೇಳ್ದಂಗೆ ರೇಷ್ಮೆ ಕಾಟನ್ ಅಂತ ಬರುತ್ತಲ್ಲ, ಆ ತರ. ಇದು ಪಲ್ಲು ಈ ತರ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಪಲ್ಲು ನೋಡಿದ ತಕ್ಷಣ ಬ್ಲ್ಯಾಕ್ ಮಿಕ್ಸ್ ಐತೆ ಅಂತ ಅನ್ಕೋಬೇಡಿ, ಇದು ಬ್ಲ್ಯಾಕ್ ಮಿಕ್ಸ್ ಇಲ್ಲ. ಪಲ್ಲು ಫುಲ್ ಸ್ಯಾರಿ ಎಲ್ಲ ಪಲ್ಲು ಈ ತರ ಬಂದಿದೆ. ಸ್ಯಾರಿ ಎಲ್ಲ ಪೂರ್ತಿ ಈ ತರನೇ ಇರೋದು, ಈ ತರನೇ ಇರೋದು. ಪಲ್ಲು ಮಾತ್ರ ಈ ತರ ಬಂದಿದೆ, ಚೆನ್ನಾಗಿದೆ ಇದು ಕೂಡ. ಮತ್ತೆ ನೆಕ್ಸ್ಟ್ ಸ್ಯಾರಿ ಬಂದು ಇದು ನವಿ ಬ್ಲೂ ಐತೆ. ಗೋಲ್ಡ್ ಬಾರ್ಡರ್ ಬಂದೈತೆ. ಎಲ್ಲದಕ್ಕೂ ಆಲ್ಮೋಸ್ಟ್ ಗೋಲ್ಡ್ ಬಾರ್ಡ್ರೇ ಇರೋದು ನನ್ನ ಹತ್ರ. ಇದು ನವಿ ಬ್ಲೂ ಬಂದೈತೆ. ಇದು ಕೂಡ ಸಾಫ್ಟ್ ಆಗೈತೆ ಸ್ಯಾರಿ, ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬೋದು ಸಾಫ್ಟ್ ಆಗೈತೆ ಸ್ಯಾರಿ. ನಾನು ಹೇಳದ್ನಲ್ಲ ಆವಾಗ್ಲೇ, ನಿಮ್ಗೆ ಆಲ್ಮೋಸ್ಟ್ ನನ್ನ ಹತ್ರ ಇರೋದೆಲ್ಲ ಸಾಫ್ಟು. ಇಲ್ಲಿ ಇದ್ರಲ್ಲೇ ಕೂಡ ಕುಚ್ಚನ್ನ ಕೊಟ್ಬಿಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಇದ್ರಲ್ಲೇ ಕೂಡ ಕುಚ್ಚನ್ನ ಕೊಟ್ಬಿಟ್ಟಿದ್ದಾರೆ. ಈ ಕಡೆ ತೋರಿಸ್ತೀನಿ. ಇದು ಪಲ್ಲು ತುಂಬಾನೇ ಚೆನ್ನಾಗಿ ಬಂದಿದೆ. ಇಲ್ಲಿ ಈ ತರ ಬಂದಿದೆ ಪಲ್ಲು.
ಈ ತರ ಬಂದಿದೆ ಪಲ್ಲು. ಈ ತರ ಬಂದಿದೆ, ತುಂಬಾ ಚೆನ್ನಾಗಿದೆ. ಇದು ಕೂಡ ಇದು ಸಾಫ್ಟ್ ಆಗಿದೆ, ಉಟ್ಕೊಳಕ್ಕೆ ಈಸಿಯಾಗಿ ಆರಾಮಾಗಿ ಉಟ್ಕೋಬಹುದು. ಬಾರ್ಡ್ರ್ ಸ್ವಲ್ಪ ಇದು ದೊಡ್ಡದ್ ಬಂದಿದೆ, ಬಾರ್ಡ್ರು ದೊಡ್ಡದಾಗಿದೆ ಸ್ವಲ್ಪ ಇದು. ನೆಕ್ಸ್ಟ್ ಸ್ಯಾರಿ ಬಂದು ಇದು ಮೆಂತೆ ಕಲರ್, ಇದು ಕಾಟನ್. ಇದಕ್ಕೂ ಕೂಡ ಗೋಲ್ಡ್ ಬಾರ್ಡರ್ ಬಂದಿದೆ. ಇದೇನೋ ಇದನ್ನು ಕೂಡ ಒಂದ್ 2 ಸಲ ಉಟ್ಟಿದೀನಿ ಅಷ್ಟೇನೆ. ಇದು ಮೈದಾನ ಎಲ್ಲ ಬಂದು ಪಲ್ಲು ಈ ತರ ಬಂದೈತೆ. ಮೈದಾನ ಎಲ್ಲ ಬಂದು ಒಂದ್ ಸ್ವಲ್ಪ ಬುಟ್ಟ ಬುಟ್ಟ ರೀತಿ ಬಂದೈತೆ ಅಷ್ಟೇ. ಇದು ಬಾರ್ಡ್ರಿಗೆ ನವಿಲ್ ಡಿಸೈನ್ ಬಂದಿದೆ ನೋಡಿ, ಬಾರ್ಡ್ರಿಗೆ ನವಿಲ್ ಡಿಸೈನ್ ಬಂದಿದೆ. ಚೆನ್ನಾಗ್ ಬಂದೈತೆ. ವರ್ಕ್ ಮಾಡಿದ್ದಾರೆ, ಇದನ್ನ ಎಂಬ್ರಾಯ್ಡ್ ವರ್ಕ್ ಅಂತ ಹೇಳ್ತಾರಲ್ಲ ಆ ತರ ವರ್ಕ್ ಮಾಡಿದ್ದಾರೆ. ಇದನ್ನ ಸ್ಯಾರಿನ ವರ್ಕ್ ಮಾಡಿರೋಂತ ಸ್ಯಾರಿ. ಇದು ತುಂಬಾನೇ ಚೆನ್ನಾಗಿದೆ. ಇದು ಕೂಡ ನೀಟಾಗಿ ಕುತ್ಕೊಳ್ಳುತ್ತೆ. ಬಾರ್ಡ್ರು ಸ್ಯಾರಿಗೆ ಉಟ್ಕೊಂಡಾಗ ಎಷ್ಟು ನೀಟಾಗಿ ಕೂರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಕೂರುತ್ತೆ. ಇದು ಕಾಟನ್ ಸ್ಯಾರಿ. ಕಾಟನ್ ಸ್ಯಾರಿ ಒಂದ್ 2-3 ಇದ್ದಾವೆ, ಒಂದ್ 4-5 ಇದ್ದಾವೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಸ್ಯಾರಿ ಬಂದು ಇದು ಸಾಫ್ಟ್ ಕಾಟನ್. ಇದು ಕಾಟನ್ ಅಂತ ಹೇಳಿದ್ರೆ ಎಲ್ಲ ಕೂಡ ಐರನ್ ಮಾಡಿ ಉಟ್ಕೋಬೇಕು. ಇದು ಕಾಟನ್ ಸ್ಯಾರಿ. ನನ್ಗಂತೂ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಉಟ್ಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ. ಇದು ಬಂದು ಮರೂನ್ ಕಲರ್ ಅಲ್ಲಿ ಇದೆ. ಇದು ಬಾರ್ಡ್ರ್ ಬಂದು ಈ ತರ ಡಿಸೈನ್ ಇದೆ, ನೀವು ನೋಡ್ತಾ ಇರ್ಬೋದು. ಕೆಳಗಡೆ ಬಾರ್ಡ್ರ್ ಫುಲ್ ಈ ತರ ಡಿಸೈನ್ ಬಂದಿದೆ. ಮಧ್ಯನೂ ಕೂಡ ಈ ತರ ಡಿಸೈನ್ ಕೊಟ್ಟಿದ್ದಾರೆ. ಇದು ಕೂಡ ಎಂಬ್ರಾಯ್ಡ್ ವರ್ಕ್ ಇದೆ. ಇದು ಬಾರ್ಡ್ರಿಗೆ ಯಾವ ತರ ಕಲರ್ ಇದೆ ಅಂದ್ರೆ ರೆಡ್ ಮತ್ತೆ ಮರೂನ್ ಮತ್ತೆ ಗೋಲ್ಡ್ ಮಿಕ್ಸ್ ಆಗಿದೆ, ಈ ತರ ಬಂದಿದೆ. ಇದಕ್ಕೆ ಪಲ್ಲು ಯಾವ ತರ ಬಂದಿದೆ ಅಂತ ಹೇಳಿದ್ರೆ ಸ್ವಲ್ಪ ಬೇಗನೆ ತೋರಿಸ್ಬಿಡ್ತೀನಿ. ಲೇಟ್ ಆದ್ರೆ ನಿಮ್ಗೂ ಕೂಡ ಇಷ್ಟೊಂದು ಹೇಳಿದ್ಲಲ್ಲಪ್ಪ ಅಂತ ಅನ್ಕೋಬೇಡಿ. ಇಷ್ಟೇ ಪಲ್ಲು ಏನ್ ಅಷ್ಟೇನ್ ಡಿಸೈನ್ ಬಂದಿಲ್ಲ. ಇದು ಸ್ಯಾರಿ ಕೆಳಗಡೆ ಮಾತ್ರ ಈ ತರ ಡಿಸೈನ್ ಕೊಟ್ಟಿರೋದು ಅಷ್ಟೇನೆ. ಇದು ಸಾಫ್ಟ್ ಕಾಟನ್. ಇದು ಉಟ್ಕೊಂಡ್ರೆ ನನ್ಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಸ್ಯಾರಿ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನ್ಗೆ ಈ ಸ್ಯಾರಿ ನನ್ಗೂ ಕೂಡ ಇಷ್ಟ. ನೆಕ್ಸ್ಟ್ ಸ್ಯಾರಿ ಇವಾಗ ನಾನು ತೋರ್ಸೋಂತ ಸ್ಯಾರಿಗಳು ಬಾರ್ಡರ್ ಸ್ಯಾರಿ ತೋರಿಸ್ತೀನಿ. ರೇಷ್ಮೆ ಸ್ಯಾರಿ. ಈ ಸ್ಯಾರಿ ಬಂದು ಸಖತ್ತು ವೇಟ್ ಇದೆ ಗಾಯ್ಸ್. ಇದು ಎಷ್ಟು ವೇಟ್ ಇದೆ ಅಂದ್ರೆ ಸಖತ್ತು ವೇಟ್ ಇದೆ. ಇದು ನನ್ನ ಮದುವೆಯ ರಿಸೆಪ್ಷನ್ ಸ್ಯಾರಿ. ಇದು ರಿಸೆಪ್ಷನ್ ಆಗ್ತಿದ್ದಂತ ಸ್ಯಾರಿ. ಇದು ಕೂಡ ಮೆರೂನ್ ಅಲ್ಲಿ ಐತೆ. ಫುಲ್ ಸ್ಯಾರಿ ಎಲ್ಲ ಫ್ಲವರ್ ಅಲ್ಲಿ ಬಂದೈತೆ. ಬಾರ್ಡ್ರು ಕೂಡ ಗೋಲ್ಡ್ ಬಾರ್ಡ್ರು ಬಂದೈತೆ, ಏನಾಗಲ್ಲ. ಇದು ಬಾರ್ಡ್ರು ಬಂದು ಯಪ್ಪ ಅಷ್ಟು ತೂಕ ಇದೆ ಇಲ್ಲಿ ನೋಡಿ, ನಿಲ್ತಾ ಇಲ್ಲ. ಇದು ಬಾರ್ಡ್ರು ಬಂದು ಗೋಲ್ಡ್ ಅಲ್ಲಿ ಐತೆ. ಇದು ಪಲ್ಲು ಬಂದು ಯಾವ ತರ ಐತೆ ಅಂತ ನಿಮಗೆ ತೋರಿಸ್ತೀನಿ. ಇದು ನಾನು ರಿಸೆಪ್ಷನ್ ಅಲ್ಲಿ ಉಟ್ಟಿರೋದು ಅಷ್ಟೇ. ಒಂದ್ 2-3 ಮದ್ವೆಗಳಿಗೆಲ್ಲ ಉಟ್ಕೊಂಡಿದೀನಿ. ಇಲ್ಲಿ ಪಲ್ಲು ಈ ತರ ಗ್ರ್ಯಾಂಡ್ ಆಗಿ ಬಂದಿದೆ. ನಿಮ್ಗೆ ನಾನು ಉಲ್ಟಾ ಮಾಡಿ ತೋರಿಸ್ತೀನಿ. ಪಲ್ಲು ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಪಲ್ಲು ಗ್ರ್ಯಾಂಡ್ ಆಗಿ ಬಂದಿದೆ. ನೈಟ್ ಉಟ್ಕೊಂಡ್ರಂತೂ ಸಖತ್ತಾಗಿ ಕಾಣಿಸುತ್ತೆ, ಸೂಪರ್ ಆಗಿ ಕಾಣಿಸುತ್ತೆ. ನೈಟ್ ಉಟ್ಕೊಂಡ್ರೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಮಾತ್ರ ವೇಟ್ ಇದೆ, ಅದಕ್ಕೆ ನಾನು ಜಾಸ್ತಿ ವೇರ್ ಮಾಡಕ್ ಹೋಗಲ್ಲ. ಇದು ಬ್ಲೌಸ್ ಹಾಳಾಯ್ತು, ಬೇರೆ ಬ್ಲೌಸ್ ನ ಇದೇ ಕಾಂಬಿನೇಷನ್ ಅಲ್ಲಿ ತಗೊಂಡು ಹೊಲ್ಸ್ಕೊಂಡಿದೀನಿ. ಮಾತ್ರ ಸಖತ್ತು ವೇಟ್ ಐತೆ. ನೆಕ್ಸ್ಟ್ ಸ್ಯಾರಿ ಬಂದು ಇನ್ನೊಂದು ಬಾರ್ಡರ್ ಸ್ಯಾರಿ ತೋರಿಸ್ತೀನಿ. ಇದು ಬಂದು ಪರ್ಪಲ್ ಮತ್ತೆ ಸಿಲ್ವರ್ ಇರುವಂತ ಬಾರ್ಡ್ರು. ಇದು ಪರ್ಪಲ್. ಇದು ಈ ಸ್ಯಾರಿನ ನಾನು ತಗೊಂಡಿದ್ದು ನನ್ನ ತಮ್ಮನ ಮದ್ವೆ ರಿಸೆಪ್ಷನ್ಗೆ ತಗೊಂಡಂತ ಸ್ಯಾರಿ ಇದು. ಇದು ಕೂಡ ವೇಟ್ ಇದೆ ನೋಡಿ, ಇದು ಕೂಡ ವೇಟ್ ಇದೆ. ಅದಕ್ಕೆ ನನ್ನ ರಿಸೆಪ್ಷನ್ ಸ್ಯಾರಿಗೆ ನಾನು ಕುಚ್ಚು ಏನು ಮಾಡ್ಸಿಲ್ಲ, ಯಾಕೆಂತಂದ್ರೆ ಅದೇ ತುಂಬಾನೇ ವೇಟ್ ಇದೆ ಅಲ್ವಾ, ಅದಕ್ಕೋಸ್ಕರ ಇದಕ್ಕೆ ಕುಚ್ಚು ಹಾಕ್ಸಿದೀನಿ. ಈ ತರ ಕುಚ್ಚು ಬಂದಿದೆ, ನೋಡ್ತಾ ಇರ್ಬೋದು. ಈ ತರ ಕುಚ್ಚು ಸಿಂಪಲ್ ಆಗಿ ಕುಚ್ಚು ಹಾಕ್ಸಿದೀನಿ. ಇದು ಕೂಡ ಪಲ್ಲು ತೋರಿಸ್ತೀನಿ ನಿಮ್ಗೆ. ಇದು ಕೂಡ ಫುಲ್
ಪಲ್ಲು ತುಂಬಾನೇ ಚೆನ್ನಾಗಿ ಬಂದಿದೆ. ಈ ತರ ಪಲ್ಲು ಬಂದಿದೆ. ಈ ತರ ಬಂದಿದೆ. ಇದು ಕೂಡ ಚೆನ್ನಾಗಿದೆ. ನನ್ನ ತಮ್ಮನ ಮದ್ವೆಗೆ ರಿಸೆಪ್ಷನ್ಗೆ ತಗೊಂಡಂತ ಸ್ಯಾರಿ ಇದು. ಚೆನ್ನಾಗಿದೆ ಅಲ್ವಾ? ನನ್ನ ತಮ್ಮನ ಮದ್ವೆಗೆ ತಗೊಂಡಂತ ಸ್ಯಾರಿ ಇದು. ನೆಕ್ಸ್ಟ್ ಸ್ಯಾರಿ ಬಂದು ಇದು ಬ್ಲೂ ಮತ್ತೆ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಐತೆ. ಈ ಸ್ಯಾರಿನ ನಾನು ಅಣ್ಣನ ಮದ್ವೆಲಿ ಅಮ್ಮ ಅವರೇ ಕೊಡ್ಸಿದ್ದು. ಅವ್ರ ಮದ್ವೆಗೆ, ಅಣ್ಣನ ಮದ್ವೆಗೆ ಅಂತ ಅಣ್ಣನೇ ಕೂಡ ಕೊಡ್ಸಿದ್ದು ಇದನ್ನ. ಇದು ಮೆಂತ್ಯ ಕಲರ್ ಬಂದಿದೆ. ಬಾರ್ಡರ್ ಅಲ್ಲಿ ಗೋಲ್ಡ್ ಬಾರ್ಡರ್ ಬಂದಿದೆ. ಕಲರ್ ಮೆಂತ್ಯ ಕಲರ್ ಇದೆ. ಇದು ತುಂಬಾನೇ ಚೆನ್ನಾಗಿದೆ. ಇದು ಪಲ್ಲು ಗ್ರ್ಯಾಂಡ್ ಆಗಿ ಬಂದಿದೆ. ನೋಡ್ತಾ ಇರ್ಬೋದು ನೀವು, ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಪಲ್ಲು ತುಂಬಾ ಚೆನ್ನಾಗಿ ಇದೆ. ಇದು ಪಲ್ಲು ಗ್ರ್ಯಾಂಡ್ ಆಗಿ ಬಂದಿದೆ. ಫುಲ್ ಎಲ್ಲ ಮೆಂತ್ಯ ಕಲರ್ ಮತ್ತೆ ಗೋಲ್ಡ್ ಕಲರ್ ಮಿಕ್ಸ್ ಅಲ್ಲಿ ಇದೆ. ಚೆನ್ನಾಗಿ ಬಂದಿದೆ. ಇದು ಕೂಡ ಹೇಳಿದ್ನಲ್ಲ ಅಣ್ಣನ ಮದ್ವೆಗೆ ಅಂತ, ಅಣ್ಣನ ಮನೇಲೆ ಕೊಡ್ಸಿದ್ದು ಅಣ್ಣವರು. ಇವಾಗ ನೆಕ್ಸ್ಟ್ ಸ್ಯಾರಿ ಬಂದು ಇನ್ನೊಂದು ಬಾರ್ಡರ್ ಸ್ಯಾರಿ. ಇದಂತೂ ನನ್ಗೆ ನೆನ್ಪು. ಇದು ಸಿಟಿಗೆ ಹೋಗಿದ್ವಿ ನನ್ನ ವೆಡ್ಡಿಂಗ್ ಆನಿವರ್ಸರಿಗೆ ಅಂತ. ಎಷ್ಟನೇ ವೆಡ್ಡಿಂಗ್ ಆನಿವರ್ಸರಿ? 4 ವರ್ಷದ ವೆಡ್ಡಿಂಗ್ ಆನಿವರ್ಸರಿಗೆ ನವೀನ್ ಕೊಡ್ಸಿದಂತ ಸ್ಯಾರಿ ಇದು ಮಲ್ಟಿ ಕಲರ್. ಅವಾಗ ಮಲ್ಟಿ ಕಲರ್ ಸ್ಯಾರಿ ಅಂತ ಬರ್ತಾ ಇತ್ತು ಅದು. ಇದು ಗೋಲ್ಡ್ ಬಾರ್ಡರ್ ಇದೆ. ಇದು ಮಲ್ಟಿ ಕಲರ್ ಸ್ಯಾರಿ. ಇದು ಕೂಡ ಸಾಫ್ಟ್ ಆಗೈತೆ. ರೇಷ್ಮೆ ಸೀರೆ ಆದ್ರೂ ಕೂಡ ಸಾಫ್ಟ್ ಆಗೈತೆ, ಉಟ್ಕೋಬಹುದು. ಇದಕ್ಕೂ ಕೂಡ ಕುಚ್ಚು ಹಾಕ್ತಿದೀನಿ. ಕುಚ್ಚು ಸಿಂಪಲ್ ಆಗಿರ್ಲಿ ಅಂತ ಹಾಕ್ತಿದೀನಿ. ಪಲ್ಲು ಬಂದು ಈ ತರ ಬಂದೈತೆ. ಇದು ಫುಲ್ ಎಲ್ಲ ಗೋಲ್ಡ್ ಜರಿ ಬಾರ್ಡರ್ ಬಂದೈತೆ. ಪಲ್ಲು ಬಂದೈತೆ, ಸಾರಿ, ಜರಿ ಪಲ್ಲು ಬಂದೈತೆ. ಚೆನ್ನಾಗಿದ್ಯಾ? ಇದು ನವೀನ್ ಕೊಡ್ಸಿದಂತ ಸ್ಯಾರಿ. ನಾನ್ ಬೇಡ ಅಂತ ಬರ್ತಾ ಇದೆ. ಏನಕ್ಕೂ ಕೂಡ ಸಿಟಿಗೆ ಹೋಗಿದ್ವಿ. ಅವಾಗ ವೆಡ್ಡಿಂಗ್ ಆನಿವರ್ಸರಿಗೆ ಅಂತ ಹೇಳಿ ನವೀನ್ ಈ ಸ್ಯಾರಿನ ನನಗೆ ಗಿಫ್ಟ್ ಆಗಿ ಕೊಡ್ಸಿದ್ರು. ಅದಕ್ಕಾಗಿ ಈ ಸೀರೆ ಕೂಡ ನಂಗೆ ತುಂಬಾ ಇಷ್ಟ. ಅವಾಗೆಲ್ಲ ಮಲ್ಟಿ ಕಲರ್ ಅಂತ ಬರ್ತಾ ಇತ್ತಲ್ಲ, ಆ ಸೀರೆ ನಂಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈಗ ನೆಕ್ಸ್ಟ್ ಸ್ಯಾರಿ ಬಂದು ಆಫ್ ಮಾಡ್ದ. ಈ ಸ್ಯಾರಿ ನೆಕ್ಸ್ಟ್ ಸ್ಯಾರಿ. ಇದು ಯೆಲ್ಲೋ ಮತ್ತೆ ಪಿಂಕ್ ಬಾರ್ಡರ್ ಅಲ್ಲಿ ಇದೆ. ಪಿಂಕ್ ಬಾರ್ಡರ್ಗೆ ಮಾವಿನಕಾಯಿ ಡಿಸೈನ್ ಬಂದಿದೆ. ಯೆಲ್ಲೋ ಸ್ಯಾರಿ. ಇದು ಕೂಡ ಈ ತರ ತೋರಿಸ್ತೀನಿ. ಇದು ಫುಲ್ ದೊಡ್ಡ ಬಾರ್ಡರ್ ಬಂದಿದೆ. ಮಾವಿನಕಾಯಿ ಡಿಸೈನ್ ಇದೆ. ಕೆಳಗಡೆ ಚಿಕ್ಕ ಬಾರ್ಡರ್ ಸಿಂಪಲ್ ಆಗಿ ಚಿಕ್ಕದಾಗೈತೆ. ಇದಕ್ಕೂ ಕೂಡ ಅಲ್ಲೇ ಕುಚ್ಚು ಬಂದ್ಬಿಟ್ಟೈತೆ. ಸ್ಯಾರಿ ತಗೊಳ್ಳುವಾಗ್ಲೇ ಕುಚ್ಚು ಬಂದಿತ್ತು. ಇದು ಕೆಳಗಡೆಗೆ. ಇದು ಪಲ್ಲು ಬಂದು ಈ ತರ ಇದೆ. ಪಲ್ಲು ಬಂದು ಈ ತರ ಬಂದಿದೆ. ಇದು ಚೆನ್ನಾಗಿದೆ. ಇದು ಕೂಡ ಒಂದು ರೇಷ್ಮೆ ಸ್ಯಾರಿ. ಎಲ್ಲ ಉಚ್ಕೋಬಿಡ್ತು, ಆಮೇಲೆ ಸರಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸ್ಯಾರಿ ಬಂದು ಇದು ಕ್ರೀಮ್ ಕಲರ್ ಅಲ್ಲಿ ಐತೆ. ಬಾರ್ಡ್ರು ಪಿಂಕ್ ಬಾರ್ಡ್ರು ಬಂದೈತೆ. ದೊಡ್ಡ ಬಾರ್ಡ್ರು. ಇದು ಕೂಡ ಇದು ಕೆಳಗಡೆಗೆ ಬರುತ್ತೆ, ನರಿಗೆ ಮಾಡ್ತೀವಲ್ಲ ಅದು. ಇದು ಮೇಲ್ಗಡೆಗೆ ಚಿಕ್ಕ ಬಾರ್ಡರ್, ಸ್ಮಾಲ್ ಬಾರ್ಡರ್ ಬಂದೈತೆ. ಇದು ಇಲ್ಲಿ ಈ ಸ್ಯಾರಿಗೂ ಕೂಡ ಅವಾಗ್ಲೇ ಅಲ್ಲೇ ಕುಚ್ಚು ಕೊಟ್ಬಿಟ್ಟಿದ್ದಾರೆ. ಇದು ಪಲ್ಲು ಸಿಂಪಲ್ ಆಗೈತೆ, ಇಷ್ಟೇ. ಪಲ್ಲು ಡಿಸೈನ್ ಇಷ್ಟೇ, ಏನಷ್ಟೇ ಗ್ರ್ಯಾಂಡ್ ಆಗಿಲ್ಲ, ಸಿಂಪಲ್ ಆಗಿ ಬಂದೈತೆ. ಇದು ಕ್ರೀಮ್ ಮತ್ತೆ ಪಿಂಕ್ ಕಾಂಬಿನೇಷನ್ ಐತೆ ಈ ಸ್ಯಾರಿ. ಈ ಸ್ಯಾರಿ ಬಂದು ನಾನು ಲಾಸ್ಟ್ 2 ವರ್ಷದಿಂದ ಬ್ಯಾಕ್ ಹೋದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಂತ ಸ್ಯಾರಿ ಇದು. ಆರೆಂಜ್ ಮತ್ತೆ ಪಿಂಕ್ ಎರಡು ಮಿಕ್ಸ್ ಅಲ್ಲಿ ಇದೆ. ಈ ಸ್ಯಾರಿ ತುಂಬಾನೇ ಚೆನ್ನಾಗಿದೆ. ಬಾರ್ಡರ್ ಬಂದು ಸಿಲ್ವರ್ ಬಾರ್ಡರ್ ಬಂದಿದೆ.
ತುಂಬಾನೇ ಚೆನ್ನಾಗಿದೆ ಈ ಸ್ಯಾರಿ ಕೂಡ. ಇಷ್ಟಪಟ್ಟು ತಗೊಂಡಂತ ಸ್ಯಾರಿ ಇದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಇದಕ್ಕೂ ಕೂಡ ಕುಚ್ಚನ್ನ ಹಾಕ್ಸಿದೀನಿ. ಇದು ಕೂಡ ಪಲ್ಲು ತುಂಬಾನೇ ಚೆನ್ನಾಗಿದೆ. ಸಿಲ್ವರ್ ಅಲ್ಲೇ ಬಂದಿದೆ ಪಲ್ಲು. ಈ ತರ ಬಂದಿದೆ, ಚೆನ್ನಾಗಿದೆ. ಇದು ಕೂಡ ಸ್ಮೂತ್ ಆಗಿದೆ, ಸಾಫ್ಟ್ ಆಗಿದೆ. ಇದು ಆರಾಮಾಗಿ ಉಟ್ಕೊಳ್ಬಹುದು ಸ್ಯಾರಿನ. ಎಲ್ಲ ಫುಲ್ ಹೊಡೆದ್ಬಿಟ್ಟೆ, ಫುಲ್ ಸ್ಯಾರಿ ಎಲ್ಲ ಈ ತರ ಬಂದಿದೆ. ಈ ಸ್ಯಾರಿ ನಿಮ್ಗೆ ಫುಲ್ ತೋರಿಸ್ತೀನಿ ನೋಡಿ. ಈ ತರ ಎಲ್ಲ ಫುಲ್ ಬಂದಿದೆ ಸ್ಯಾರಿ. ಇದೊಂದು ಸ್ಯಾರಿ ಎಲ್ಲ ಕೂಡ ಅಳಿದ್ಬಿಟ್ಟೆ, ಆಮೇಲಿಂದ ನೀಟಾಗಿ ಮಡಚ್ಕೋತೀನಿ. ನೆಕ್ಸ್ಟ್ ಸ್ಯಾರಿ ಬಂದು ಇದನ್ನ ನಾನು ನನ್ನ ತಮ್ಮನ ಪಾಪು ಬರ್ತ್ಡೇಗೆ ಅಂತ ತಗೊಂಡಿದ್ದು, ಅವತ್ತು ವೇರ್ ಮಾಡಿದ್ದು. ಈ ಕಲರ್ ಬಂದು ಲೈಟ್ ಕಾಕಿ ಕಲರ್ ಇದೆ, ಮತ್ತೆ ಬಾರ್ಡ್ರು ಡಾರ್ಕ್ ಪರ್ಪಲ್ ಮತ್ತೆ ಗೋಲ್ಡ್ ಸಿಲ್ವರ್ ಬಾರ್ಡ್ರು ಬಂದಿದೆ. ಸಿಲ್ವರ್ ಕಲರ್ ಬಾರ್ಡ್ರು ಬಂದಿದೆ. ಇದನ್ನ ನಾನು ನನ್ನ ತಮ್ಮನ ಪಾಪ ಹೇಳಿದ್ನಲ್ಲ ಬರ್ತಡೇಲಿ ವೇರ್ ಮಾಡಿದ್ದು. ಇದು ಪಲ್ಲು ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ಸ್ವಲ್ಪನೇ ಈ ತರ ಡಿಸೈನ್ ಇರೋದು, ಈ ತರ ಬಂದಿದೆ ಪಲ್ಲು. ಬಾರ್ಡ್ರು ತುಂಬಾ ಚೆನ್ನಾಗಿ ಬಂದಿದೆ. ನನಗೆ ಇದು ಚೆಕ್ಸ್ ಬಂದಿದೆ. ನನಗೆ ಇದು ತುಂಬಾ ಇಷ್ಟ ಆದಂತ ಸ್ಯಾರಿ. ಎಲ್ಲ ಸ್ಯಾರಿಗಳಲ್ಲೂ ಇದು ಒಂದು ನನಗೆ ಇಷ್ಟ ಆದಂತ ಸ್ಯಾರಿ. ತುಂಬಾ ಇಷ್ಟ. ವೇರ್ ಮಾಡಿದ್ರಂತೂ ಸಕ್ಕತ್ತಾಗಿ ಕಾಣಿಸುತ್ತೆ. ಇದು ಬ್ಲೌಸ್ ಡಿಸೈನ್ ಕೂಡ ಸಿಂಪಲ್ ಆಗಿದ್ರು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಈ ಸ್ಯಾರಿನೂ ಕೂಡ ನನಗೆ ತುಂಬಾನೇ ಇಷ್ಟ. ಇನ್ನೊಂದು ಸ್ಯಾರಿ ಬಂದು ಇದು ನಮ್ಮ ಮನೇಲಿ ಈಗಷ್ಟೇ ಗಣಪತಿ ಹೋಮನ ಮಾಡಿಸಿದ್ವಿ. ಅದಕ್ಕೆ ಪೂಜೆಗೆ ಉಟ್ಕೊಳ್ಳೋಕೆ ಅಂತ ತಗೊಂಡಂತ ಸ್ಯಾರಿ. ಪಿಂಕ್ ಮತ್ತೆ ಗ್ರೀನ್ ಕಲರ್ ಬಾರ್ಡ್ರು ಮತ್ತೆ ಸಿಲ್ವರ್ ಬಾರ್ಡ್ರು ಬಂದಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ನವಿಲ್, ಸಿಲ್ವರ್ ಅಲ್ಲಿ ನವಿಲ್ ಡಿಸೈನ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು. ಇದು ಕೂಡ ಇದು ನನಗಿಂತ ನವೀನ್ ತುಂಬಾ ಇಷ್ಟಪಟ್ರು. ಅಂಗಡಿಗೆ ಹೋದ ತಕ್ಷಣ ಹೊಸ ಸೀರೆ ಹಾಕೊಳ್ಳೋಣ ಅಂತ ಅನಿಸ್ತು. ನಾವು ಯಾವಾಗ್ಲೂ ಕೂಡ ಪೂಜೆ ಮಾಡ್ಸಿರ್ಲಿಲ್ಲ, ಅದೇ ಫಸ್ಟ್ ಪೂಜೆ ಮಾಡ್ಸಿದ್ದು. ಅದಕ್ಕೋಸ್ಕರ ಸ್ಯಾರಿ ಹೊಸಾದ್ನೇ ಹಾಕೋ ಅಂತ ಹೇಳಿದ್ರು ನವೀನ್. ಅದಕ್ಕೆ ತಗೊಳಕ್ಕೆ ಅಂತ ಹೋದಾಗ ನವೀನ್ ತುಂಬಾ ಇಷ್ಟಪಟ್ಟು ತಗೊಂಡಂತ ಸ್ಯಾರಿ ಇದು. ಪಲ್ಲು ಈ ತರ ಬಂದಿದೆ, ಫುಲ್ ಗ್ರೀನು ಮತ್ತೆ ಸಿಲ್ವರ್ ಮಿಕ್ಸ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ. ಇದು ಇಷ್ಟ. ಇದು ಕೂಡ ಆರಾಮಾಗಿ ಉಟ್ಕೋಬಹುದು. ಆಲ್ಮೋಸ್ಟ್ ನನ್ನ ಹತ್ರ ಇರೋಂಥದ್ದೆಲ್ಲ ಈ ಸೀರೆ ಉಡಕ್ಕಾಗಲ್ಲ ಕಣಪ್ಪ ಕಷ್ಟ ಅನ್ನೋಂಥದ್ದು ಏನಿಲ್ಲ, ಆರಾಮಾಗಿ ಉಟ್ಕೋಬಹುದು. ಈ ಸೀರೆನೂ ಕೂಡ ತುಂಬಾ ಇಷ್ಟ. ನವೀನ್ ಇಷ್ಟಪಟ್ಟಿದ್ದಕ್ಕೋಸ್ಕರ ಇಷ್ಟ. ಅವ್ರು ತುಂಬಾನೇ ಇಷ್ಟಪಟ್ರು. ಯಾವಾಗ್ಲೂ ಅವ್ರು ಇಷ್ಟ ಅದಿಷ್ಟ, ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ತಗೋ ಅಂತ ಹೇಳ್ತಿರ್ಲಿಲ್ಲ. ಇದೇ ಫಸ್ಟ್ ಚೆನ್ನಾಗಿದೆ ತಗೋ ಅಂತ ಹೇಳಿ ಕೊಡ್ಸಿದಂತ ಸ್ಯಾರಿ ಇದು. ನೆಕ್ಸ್ಟ್ ಸ್ಯಾರಿ ಬಂದು ಮೈಸೂರ್ ಸಿಲ್ಕ್ ಸ್ಯಾರಿ ತೋರಿಸ್ತಾ ಇದ್ದೀನಿ. ಇದು ಲೆಮನ್ ಯೆಲ್ಲೋ ಇದೆ, ಬ್ಲೂ ಕಾಂಬಿನೇಷನ್ ಅಲ್ಲಿ ಇದೆ. ಬಾರ್ಡರ್ ಕೂಡ ಬ್ಲೂ ಬಂದಿದೆ, ಬ್ಲೂ ಮತ್ತೆ ಗೋಲ್ಡ್ ಕಲರ್ ಅಲ್ಲಿ ಇದೆ. ಇದು ನಾವು ನನ್ನ ತಮ್ಮನ ಮದುವೆ ಧಾರೆ ಟೈಮಲ್ಲಿ ಹಾಕಕ್ಕೆ ಅಂತ ತಗೊಂಡಂತ ಸ್ಯಾರಿ. ಧಾರೆ ಟೈಮಲ್ಲಿ ಹುಟ್ಟಿದಂತ ಸ್ಯಾರಿ ಇದು. ನನ್ನ ಸಣ್ಣ ಮಗಳದು, ಅವಳು ಕ್ಯಾನ್ ಸ್ಯಾರಿ ವೇರ್ ಮಾಡಿದ್ಲು, ತಗೊಂಡಂತ ಸ್ಯಾರಿ ಇದು. ಇದು ಬ್ಲೂ ಅಲ್ಲಿ ಬಂದೈತೆ ಪಲ್ಲು, ಈ ತರ ಬಂದೈತೆ. ಇದನ್ನ ಏನಪ್ಪಾ ಅಂತ ಹೇಳಿದ್ರೆ ಸರಿ ಇರುತ್ತೆ. ಇದನ್ನ ಸ್ವಲ್ಪ ಜೋಪಾನವಾಗಿ ಕ್ಯಾರಿ ಮಾಡಬೇಕು, ಹುಷಾರಾಗಿ ಸಾಫ್ಟ್ ಆಗಿ. ನಾವು ಇದು ಕುಚ್ಚನ್ನ ಸಿಂಪಲ್ ಆಗಿ ಹಾಕ್ಸಿದೀವಿ. ಯಾಕೆ ಅಂತ ಹೇಳಿದ್ರೆ ಜಾಸ್ತಿ ಗ್ರ್ಯಾಂಡ್ ಆಗಿ ಹಾಕಿದ್ರೆ ಇದು ವೇಟ್ ತಡಿಯಲ್ಲ ಅಂತ ಹೇಳಿ ಸಿಂಪಲ್ ಆಗಿ ನಾವು ಕುಚ್ಚನ್ನ ಹಾಕ್ಸಿದೀವಿ. ಈ ತರ ಬಂದೈತೆ. ಇದನ್ನ ಲ್ಯಾಂಡ್ರಿ ಕೊಡ್ಬೇಕು. ಮದ್ವೆ ಫಂಕ್ಷನ್ಗಳಿಗೆಲ್ಲ ಉಟ್ಕೊಂಡ್ಬಿಟ್ಟಿದ್ದೆ. ಅವಳು ಜಾಸ್ತಿ ಸೀರೆ ವೇರ್ ಮಾಡಲ್ಲ ಅಂತ ಹೇಳಿ ನಾನೇ ಜಾಸ್ತಿ ಸೀರೆನ ಉಟ್ಕೊಂಡಿರೋದು ಅವಳ್ದ. ಇದು ಇದ್ರಲ್ಲೂ ನೀವು ಒಂದೆರಡು ರೀಲ್ಸ್ ಎಲ್ಲ ಮಾಡಿದೀನಿ, ನೋಡಿದ್ರೆ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಯಾರಿ. ಸ್ವಲ್ಪ ಲ್ಯಾಂಡ್ರಿಗೆಲ್ಲ ಕೊಡ್ಬೇಕು. ಇದೊಂದು ಸ್ಯಾರಿ ಹೆಂಗಂಗೋ ಮಡಿಸಕ್ ಹೋದ್ರೆ ಹಿಂಗಿಂಗೋ ಆಗ್ತಾ ಇದೆ. ಸದ್ಯಕ್ಕೆ ಇರ್ಲಿ, ನೀಟಾಗಿ ಮಡಚಿಡ್ತೀನಿ. ಇದೊಂದು ಸ್ಯಾರಿ ತಮ್ಮನ ಮದ್ವೆಲಿ ಧಾರೆ ಟೈಮಲ್ಲಿ ಹಾಕೊಳ್ಳೋಕೆ ಅಂತ ತಗೊಂಡಂತ ಸ್ಯಾರಿ. ಇದು ಬಂದು ಮೈಸೂರ್ ಸಿಲ್ಕ್. ಇದು ನನ್ನ ಸ್ಯಾರಿ. ಇದು ಗ್ರೀನ್ ಮತ್ತೆ ಪಿಂಕ್ ಗೋಲ್ಡ್ ಮಿಕ್ಸ್ ಅಲ್ಲಿ ಬಂದಿದೆ. ಫುಲ್ ಎಲ್ಲ ಸ್ಯಾರಿ ಎಲ್ಲ ಈ ತರ ಗ್ರೀನ್ ಅಲ್ಲಿ ಇದೆ, ಪಿಂಕ್ ಮತ್ತೆ ಗೋಲ್ಡ್ ಬಾರ್ಡರ್ ಬಂದಿದೆ. ಇದು ಕೂಡ ಲ್ಯಾಂಡ್ರಿ ಕೊಡಬೇಕು. ಎಲ್ಲ ಹುಟ್ಟಿ ಹಾಗಾಗಿ ಇಟ್ಬಿಟ್ಟಿದೀನಿ, ಲ್ಯಾಂಡ್ರಿ ಕೊಡಕ್ ಹೋಗೇ ಇಲ್ಲ. ಇದಕ್ಕೂ ಕೂಡ ಅಷ್ಟೇ ನಾವು ಸಿಂಪಲ್ ಆಗಿ ಕುಚ್ಚನ್ನ ಹಾಕ್ಸಿರೋಂಥದ್ದು ಎಲ್ಲ ಆಯ್ತಪ್ಪ. ಇಲ್ಲಿ
ಈ ತರ ಇದಕ್ಕೂ ಕೂಡ ಸಿಂಪಲ್ ಆಗಿ ಕುಚ್ಚಾಕ್ಸಿದೀವಿ. ಆಗ್ಲೇ ಹೇಳಿದ್ನಲ್ಲ, ಇದು ಸಾಫ್ಟ್ ಆಗಿ ಯೂಸ್ ಮಾಡ್ಬೇಕು ನಾವು ಅಂತ ಹೇಳಿ. ಇದು ಪಲ್ಲು ಬಂದು ಈ ತರ ಬಂದಿದೆ. ಫುಲ್ ಎಲ್ಲ ಪಿಂಕ್ ಮತ್ತೆ ಗೋಲ್ಡ್ ಕಲರ್ ಅಲ್ಲಿ ಬಂದಿದೆ ಪಲ್ಲು. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಇದು ಕಾಂಬಿನೇಷನ್ ನಮ್ಗೆ ಈ ತರ ಬೇಕೇ ಬೇಕು ಅಂತ ಹೇಳಿ ಹುಡುಕಿ ತಡಕಿ ತಗೊಂಡಂತ ಸ್ಯಾರಿ. ಇದು ಕೂಡ ನನ್ನ ತಮ್ಮನ ಮದ್ವೆ ಧಾರೆ ಟೈಮಲ್ಲಿ ಹಾಕಕ್ಕೆ ತಗೊಂಡಂತ ಸ್ಯಾರಿ ಇದು. ಇಷ್ಟು ನನ್ನ ಹತ್ರ ಇರುವಂತ ಸ್ಯಾರಿ. ನನ್ನ ಸ್ಯಾರಿ ಕಲೆಕ್ಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ನಿಮ್ಗೆ ಏನಾದ್ರೂನು ಸ್ಯಾರಿ ಕಲೆಕ್ಷನ್ ಬೇಕು ಅಂತ ಅನ್ಸಿದ್ರೆ, ನಮ್ಮ ಅಕ್ಕನ್ಗೆ ಅವಳಿಗಂತೂ ಸೀರೆಗಳು ಅಂದ್ರೆ ತುಂಬಾನೇ ಇಷ್ಟ. ಅವಳ ಹತ್ರ ಅಂತೂ ನನಗಿಂತ ಡಬ್ಬಲ್ ಸೀರೆಗಳಿದಾವೆ. ನಿಮ್ಗೆ ಬೇಕು ಅಂತ ಅನ್ಸಿದ್ರೆ ಆ ವಿಡಿಯೋನು ಕೂಡ ಮಾಡ್ತೀನಿ. ಕಮೆಂಟ್ ಮೂಲಕ ನನಗೆ ತಿಳಿಸಿ. ಅಕ್ಕನ ಮನೆಗೆ ಹೋದಾಗ ಅವಳ ಸ್ಯಾರಿಗಳ್ನು ಕೂಡ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ. ಇಷ್ಟು ನನ್ನ ಹತ್ರ ಇರುವಂತ ಸ್ಯಾರಿಗಳು. ನಿಮ್ಗೆ ಇದ್ರಲ್ಲಿ ಯಾವ ಕಲರ್ ಇಷ್ಟ ಆಯ್ತು, ಯಾವ ಡಿಸೈನ್ ಇಷ್ಟ ಆಯ್ತು, ನಿಮ್ಗೆ ರೇಷ್ಮೆ ಸೀರೆ ಇಷ್ಟ ಆಯ್ತಾ, ಕಾಟನ್ ಸೀರೆ ಇಷ್ಟ ಆಯ್ತಾ, ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಹಾಗೆ ಇನ್ನು ಯಾವ ತರ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅದೇ ತರ ವಿಡಿಯೋನ ಮಾಡಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಟೇಕ್ ಕೇರ್. ಬಾಯ್. ಲವ್ ಯು ಆಲ್.